ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಗೀತಾ. ಫ್ರೆಂಡ್ಸ್, ಇವತ್ತಿಂದ ವರಮಹಾಲಕ್ಷ್ಮಿ ಅಮ್ಮನವರಿಗೆ ಸಾರಿ ಡ್ರೇಪಿಂಗ್ ವಿಡಿಯೋಗಳನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಬ್ಬ ಇನ್ನೂ ಸುಮಾರು ದಿನ ಇದೆ, ಬಟ್ ನಿಮ್ಮೆಲ್ಲರಿಗೂ ಕೂಡ ಯೂಸ್ ಆಗಲಿ, ನೀವು ಕೂಡ ಒಂದ್ಸಲಿ ಪ್ರಾಕ್ಟೀಸ್ ಮಾಡಿಕೊಂಡು ಪರ್ಫೆಕ್ಟ್ ಆಗಲಿ ಅನ್ನೋದಕ್ಕೋಸ್ಕರ ನಾನು ಈ ಸರ್ತಿ ವಿಡಿಯೋಗಳನ್ನು ಬೇಗನೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಫಸ್ಟ್ ಸೀರೆನ ಈ ರೀತಿ ಕಂಪ್ಲೀಟ್ ಆಗಿ ಓಪನ್ ಮಾಡ್ಕೊಳ್ಳಿ. ಅದಾದಮೇಲೆ ಸೀರೆಯ ಒಳಪದರು ಮತ್ತು ಸೀರೆಯ ಸ್ಟಾರ್ಟಿಂಗ್ ಪಾಯಿಂಟ್ ಏನಿರುತ್ತೆ ನೋಡಿ, ಅಲ್ಲಿಂದ ಈ ರೀತಿ 3 ರಿಂದ 4 ಇಂಚು ಬಿಡುತ್ತಲ್ಲಿ ಸೀರೆಗಳ ಪ್ಲೀಟ್ಗಳನ್ನು ಮಾಡ್ಕೊಳ್ತಾ ಬನ್ನಿ. ನೋಡಿ, 8 ರಿಂದ 10 ಪ್ಲೀಟ್ಸ್ಗಳು ಮಾಡ್ಕೊಂಡಾದ್ಮೇಲೆ ನಿಮಗೆ ಹಿಡಿಲಿಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಸೊ ಹಾಗಾಗಿ ಅಲ್ಲಿ ಅವೆಲ್ಲವನ್ನು ಜೋಡಿಸ್ಕೊಂಡ್ಬಿಟ್ಟು ಒಂದು ಬಟ್ಟೆ ಕ್ಲಿಪ್ಪಿಂದ ಈ ರೀತಿ ಸೆಕ್ಯೂರ್ ಮಾಡ್ಕೊಳ್ಳಿ. ಮಧ್ಯದಲ್ಲಿನೂ ಅಷ್ಟೇ ಕೆಳಗಡೆ ಯಾವುದೋ ಮಿಡಲಲ್ಲಿ ನೆರಿಗೆಗಳು ಮಿಸ್ ಆಗಬಾರ್ದು, ಆ ರೀತಿಯಾಗಿ ಅದನ್ನು ಜೋಡಿಸ್ಕೊಳ್ಳಿ. ಇದು ಕಾಟನ್ ಸಿಲ್ಕ್ ಸೀರೆ ಆಗಿರೋದ್ರಿಂದ ತುಂಬಾ ಉಬ್ಬಿರೋ ರೀತಿ ಕಾಣಿಸುತ್ತೆ. ಡ್ರೇಪ್ ಮಾಡಿದಾಗ ಅಮ್ಮನವರಿಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಈ ಒಂದು ಸಾರಿನ ಸೆಲೆಕ್ಟ್ ಮಾಡ್ಕೊಂಡಿರೋದು. 2-3 ಕಡೆ ನಾನಿವಾಗ ಪ್ಲೀಟ್ಸ್ಗಳನ್ನು ಜೋಡಿಸ್ಕೊಂಡ್ಬಿಟ್ಟು ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ಮತ್ತೆ ನಾನು ಪ್ಲೀಟ್ಸ್ಗಳನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೋಡಿ, ಎಲ್ಲಿವರೆಗೂ ಅಂದರೆ ಒಂದು 3 ಮೊಳ ಸೆರಗಿನ ಕಡೆ ಒಂದು 3 ಮೊಳ ಬಿಟ್ಬಿಟ್ಟು ಈ ರೀತಿಯಾಗಿ ನಾನು ಪ್ಲೀಟ್ಸ್ಗಳನ್ನು ಮಾಡ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಬ್ಲೌಸ್ ಪೀಸನ್ನು ಕಟ್ ಮಾಡಿಲ್ಲ, ಹಾಗಾಗಿ ಇಲ್ಲಿ ಸ್ವಲ್ಪ ಜಾಸ್ತಿ ನನಗೆ ಪ್ಲೀಟ್ಸ್ಗಳು ಕುತ್ಕೊಂಡಿದೆ. ಪ್ಲೀಟ್ಸ್ಗಳೆಲ್ಲ ಮಾಡ್ಕೊಂಡಾದ್ಮೇಲೆ ಮತ್ತೆ ಅವನ್ನ ಕಂಪ್ಲೀಟಾಗಿ ಒಂದ್ಸಲ ಲಾಸ್ಟ್ ಟೈಮ್ ಜೋಡಿಸ್ಕೊಂಡ್ಬಿಡಿ. ಮಿಡಲಲ್ಲಿ ಯಾವುದೇ ಪ್ಲೀಟ್ಸ್ಗಳು ಮಿಸ್ ಆಗಬಾರ್ದು. ಆ ರೀತಿ ಈ ಕಡೆ ಎಡ್ಜಲ್ಲಿ ಒಂದು ಕೆಳಗಡೆ ಒಂದು ಮೇಲ್ಗಡೆ ಈ ರೀತಿಯಾಗಿ ಆಗಬಾರ್ದು. ಈಕ್ವಲ್ ಆಗಿ ಬರೋ ರೀತಿಯಲ್ಲಿ ನೀವು ಪ್ಲೀಟ್ಸ್ಗಳನ್ನು ಜೋಡಿಸ್ಕೊಂಡ್ಬಿಟ್ಟು ಬಟ್ಟೆ ಕ್ಲಿಪ್ಪಿಂದ ಸೆಕ್ಯೂರ್ ಮಾಡ್ಕೊಳ್ಳಿ. ಈ ಸಾಮ್ನವ್ರ ಸಾರಿನ ಯಾವ ರೀತಿ ಪ್ರೀಪ್ಲೇಟ್ ಮಾಡಿ ಇಟ್ಕೊಳ್ಳೋದು ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ. ನೀವೇನಾದರೂ ನಿಮಗೆ ಒಂದು 2-3 ದಿನ ಬಿಫೋರಲ್ಲಿ ಪ್ರೀಪ್ಲೇಟ್ ಮಾಡಿ ಇಟ್ಕೊಳ್ತೀರಾ ಅಂತಂದರೆ, ಬಾಕ್ಸ್ ಫೋಲ್ಡಿಂಗ್ ಮಾಡ್ತೀರಾ ಅಂತಂದರೆ ಆ ಒಂದು ವಿಡಿಯೋನ ನೀವು ಚೆಕ್ ಮಾಡಿ. ನೋಡಿ, ಇವಾಗ ಸೆರಗನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ, 4 ರಿಂದ 5 ಇಂಚು ಬಿಡುತ್ತಿನಲ್ಲಿ ಈ ಒಂದು ಸೆರಗಿನ ಪ್ಲೀಟ್ಸ್ಗಳನ್ನು ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿನೂ ನನಗೆ 6 ಪ್ಲೀಟ್ಸ್ಗಳು ಕುತ್ಕೊಂಡಿದೆ. ನೋಡಿ, ಇಷ್ಟಾದಮೇಲೆ ಅವೆಲ್ಲವನ್ನು ಜೋಡಿಸ್ಕೊಂಡ್ಬಿಟ್ಟು ಅಲ್ಲಿನೂ ಒಂದು ಪಿನ್ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲಿವರೆಗೂ ಅಂದರೆ ಒಂದು 3 ಮೊಳ ಆಗುವಷ್ಟು ಬಿಡ್ತಲ್ಲಿ ನಾನು ಈ ರೀತಿಯಾಗಿ ಪ್ಲೀಟ್ಸ್ಗಳನ್ನು ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಮೆಥಡಲ್ಲಿ ನಮಗೆ ಸೆರಗು ಜಾಸ್ತಿ ಏನೂ ಬೇಕಾಗೋದಿಲ್ಲ. ಒಂದು 2 ಮೊಳ ಅಥವಾ 2 ಮೊಳ 2.5 ಮೊಳ ಆದರೆ ಸಾಕಾಗುತ್ತೆ. ನೋಡಿ, ಈ ರೀತಿ ಸೆರಗನ್ನು ರೆಡಿ ಮಾಡ್ಕೊಂಡಾದ್ಮೇಲೆ ನಾನು ಇಲ್ಲಿ ಒಂದು ಪಿನ್ನನ್ನು ಹಾಕ್ಕೊಂಡಿದ್ದೀನಿ. ನಾನು ಹೇಳಿದ್ನಲ್ಲ, ಇದ್ರದ್ದು ಬ್ಲೌಸನ್ನು ನಾನು ಕಟ್ ಮಾಡಿಲ್ಲ, ಹೀಗಾಗಿ ಸ್ವಲ್ಪ ಜಾಸ್ತಿ ದೊಡ್ಡದಿದೆ ಇದು ಸೀರೆ. ಇದೆಲ್ಲ ಜೋಡಿಸ್ಕೊಂಡಾದ್ಮೇಲೆ ಸೀರೆನ ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಬಾಕ್ಸ್ ಫೋಲ್ಡಿಂಗ್ ಹೇಳಿದ್ನೆಲ್ಲ ನಿನ್ನೆ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇವಾಗ ರೆಡಿ ಆಯಿತು. ಈ ಕಡೆ ಒಂದು ಪೀಠನ ಇಟ್ಕೊಂಡಿದ್ದೀನಿ, ಅದ್ರ ಮೇಲ್ಗಡೆ ಒಂದು ತಟ್ಟೆಯಲ್ಲಿ ಅಕ್ಕಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಅದ್ರ ಮೇಲ್ಗಡೆ ನಾನು ಈ ರೀತಿ ಬಿಂದಿಗೆನ ಇಡ್ತಾ ಇದ್ದೀನಿ. ಈ ಒಂದು ಬಿಂದಿಗೆಗೆ ನಾವು ಸೀರೆನ ಉಳಿಸ್ಕೊಂಡ್ಬಿಟ್ಟು ಆಮೇಲೆ ಅಮ್ಮನವ್ರನ್ನ ಪ್ರತಿಷ್ಠಾಪನೆ ಮಾಡ್ಕೋಬೇಕು. ನೋಡು, ಸೆರಗನ್ನು ಮುಂಚೆ ನಾನು ಹಿಂದೆಗಡೆ ಇಟ್ಕೊಂಡ್ಬಿಟ್ಟು 2 ಕಡೆಯಿಂದ ಈ ರೀತಿ ಬಿಂದಿಗೆಗೆ ರೌಂಡ್ ಶೇಪ್ನಲ್ಲಿ ಸೀರೆನ ಸೆಂಟರ್ ಪ್ಲೇಟ್ಸ್ಗಳನ್ನು ಹಾಕ್ಕೊಂಡಿದ್ದೀನಿ. ಸಮಾನಾಗಿ ಬರಬೇಕು, ಒಂದು ಹೈಟು ಹೆಚ್ಚು ಕಮ್ಮಿ ಆಗಬಾರ್ದು, ಒಂದು ಉದ್ದ ಒಂದು ಕಡಿಮೆ ಆ ರೀತಿ ಆಗಬಾರ್ದು. ಆ ರೀತಿ ಬರೋ ಥರ ನೋಡ್ಕೊಂಡಾದ್ಮೇಲೆ ಇಲ್ಲಿ 2 ಕಡೆ ಪ್ಲೀಟ್ಸ್ಗಳನ್ನು ಜೋಡಿಸ್ಕೊಳ್ಬೇಕು. ಒಂದು ಕೆಳಗಡೆ ಸಿಕ್ಕಾಕೊಂಡಿರುತ್ತೆ, ನಾವು ಎಷ್ಟೇ ಕ್ಲಿಪ್ಪಿಂದ ಸೆಕ್ಯೂರ್ ಮಾಡಿದ್ರೂ ಕೂಡ ಸಿಕ್ಕಾಕೊಂಡಿರುತ್ತೆ. ಸೊ ಹಾಗಾಗಿ ಸಿಕ್ಕಾಕೊಂಡಿರೋ ಪ್ಲೀಟ್ಸ್ಗಳನ್ನು ಎಲ್ಲ ತೊಗೊಂಡ್ಬಿಟ್ಟು ನಾವು ಮತ್ತೆ ಇನ್ನೊಂದು ಸಲ ನಾವಿಲ್ಲಿ ಜೋಡಿಸ್ಕೋಬೇಕಾಗತ್ತೆ. ಫಸ್ಟ್ ಕಡೆ ಜೋಡಿಸ್ಕೊಂಡು ನಾನು ಪಿನ್ ಹಾಕ್ಕೊಂಡಿದ್ದೀನಿ. ಇವಾಗ ಈ ಕಡೆನೂ ಜೋಡಿಸ್ಕೊಂಡ್ಬಿಟ್ಟು ಅದೇ ಪಿನ್ಗೆ ನಾನು 2 ಸೇರಿಸಿ ಜಾಯಿಂಟ್ ಮಾಡ್ಕೊಳ್ತಾ ಇದ್ದೀನಿ. 2 ಸೇರಿಸಿ ಅಲ್ಲಿ ಜಾಯಿಂಟ್ ಮಾಡಿಕೊಂಡು ಒಂದು ಪಿನ್ನನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ದೊಡ್ಡ ಪಿನ್ನೇ ಯೂಸ್ ಮಾಡಿ, ಅಂದರೆ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ. ನಿಮಗೆ ಸಾರಿ ದೊಡ್ಡದಿರೋದ್ರಿಂದ ಸ್ವಲ್ಪ ದೊಡ್ಡದು ಸೇಫ್ಟಿ ಪಿನ್ ಬೇಕಾಗುತ್ತೆ. ನೋಡಿ, ಇವಾಗ ಸ್ವಲ್ಪ ಸೀರೆಯ ಪ್ಲೀಟ್ಸ್ಗಳೇನಿದೆ ನೋಡಿ, ಬಿಂದಿಗೆಗೆ ಈ ರೀತಿ ಮೇಲ್ಗಡೆ ಜರುಗಿಸ್ಕೊಳ್ಳಿ. ಅಂದರೆ ಒಂದು ರೀತಿ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ನೋಡ್ಲಿಕ್ಕೇನು ಕೂಡ. 2 ಕಡೆನೂ ಇದೇ ರೀತಿಯಾಗಿ ನೀವು ಜೋಡಿಸ್ಕೋಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ. ಇದಾದ ನಂತರ ಆ ಕಡೆ ಈ ಕಡೆ ಅಮ್ಮನವ್ರದ್ದು ಸಾರಿ ಏನಿರುತ್ತೆ ನೋಡಿ, ಅದನ್ನೆಲ್ಲಾನು ಚೂರು ಸ್ಪ್ರೆಡ್ ಮಾಡ್ಕೊಂಡ್ಬಿಟ್ಟು ನೆರಿಗೆಗಳನ್ನು ಸ್ಪ್ರೆಡ್ ಮಾಡ್ಕೊಳ್ತಾ ಬನ್ನಿ. ಆ ಕಡೆ ಈ ಕಡೆ ಬಿಡ್ತಲ್ಲಿ ಸೇಮ್ ಆಗಿ ಬರಬೇಕು. ಎಷ್ಟು ನಾವು ಗ್ಯಾಪಲ್ಲಿ ಪ್ಲೀಟ್ಸ್ಗಳನ್ನು ಜೋಡಿಸ್ಕೊಳ್ತೀವೋ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ ಇದು. ಇವನ್ನ ಸ್ಪ್ರೆಡ್ ಮಾಡ್ಕೊಳ್ತಾ ಬನ್ನಿ. ನೋಡಿ, ಇವಾಗ ಈ ರೀತಿಯಾಗಿ 2 ಕಡೆ ಆ ಕಡೆ ಈ ಕಡೆ ಸ್ವಲ್ಪ ಸ್ಪ್ರೆಡ್ ಆಗಿರೋ ರೀತಿ ಕಾಣಬೇಕು, ಆ ರೀತಿಯಾಗಿ ಜೋಡಿಸ್ಕೊಳ್ಳಿ ಆಯ್ತಾ. ನೋಡಿ, ಈ ರೀತಿಯಾಗಿ ನಾನು ಜೋಡಿಸ್ಕೊಂಡಿದ್ದೀನಿ. ಆ ಕಡೆ ಈ ಕಡೆ ಬಾರ್ಡರ್ ಬಂದಿರುತ್ತಲ್ಲ, ಅದನ್ನು ಸ್ವಲ್ಪ ಈ ರೀತಿ ಹಿಂದೆ ಪೀಠ ಇಟ್ಟಿದ್ವಲ್ಲ, ಆ ಪೀಠಕ್ಕೆ ಕವರ್ ಆಗೋ ರೀತಿ ಅದು ಇಟ್ಕೋಬಹುದು, ಅಥವಾ ಪೀಠದ ಮೇಲೆ ಈ ರೀತಿ ಬರೋ ರೀತಿ ನೀವು ಫೋಲ್ಡ್ ಆದರೂ ಮಾಡ್ಕೋಬೇಡು. ಅದನ್ನು ಹಾಗೆ ರ್ಯಾಂಡಮ್ ಆಗಿ ಬಿಡೋದ್ರಿಂದ ಫಿನಿಶಿಂಗ್ ಚೆನ್ನಾಗಿ ಕಾಣಿಸಲ್ಲ. ಅದಕ್ಕೊಂದು ಫೈನಲ್ ಫಿನಿಶಿಂಗ್ ಬೇಕು ಅಂದರೆ ಈ ರೀತಿಯಾಗಿ ಅದನ್ನು ನಾವು ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಬಾರ್ಡ್ರನ್ನು ಕೊಡಬೇಕಾಗತ್ತೆ. ನೋಡಿ, ಇದ್ರ ಮೇಲ್ಗಡೆ ನೀವು
ಒಂದು ಕೋಲನ್ನು, ಈ ಬಿಂದಿಗೆಗೆ ಒಂದು ಕೋಲ್ ಕಟ್ಕೊಂಡು ನೀವು ಸಾರಿ ಡ್ರೇಪಿಂಗ್ ಅನ್ನು ಮಾಡ್ಕೋಬಹುದು. ಇದ್ರ ಮೇಲ್ಗಡೆ ಇನ್ನೊಂದು ಬಿಂದಿಗೆನ ಬಿಟ್ಟು ಕೂಡ ನೀವು ಸ್ಯಾರಿ ಡ್ರೇಪಿಂಗ್ ಅನ್ನು ಮಾಡ್ಕೋಬಹುದು. ಬಟ್ ನಾನಿಲ್ಲಿ ಏನನ್ನೂ ಬಳಸ್ತೇನೆ, ಕೋಲು ಕಟ್ಟದೇನೆ ಸೀರೆ ಉಡಿಸೋದನ್ನ ತೋರಿಸ್ತಾ ಇರೋದ್ರಿಂದ ಸಾರಿನ ಅಮ್ಮನವ್ರಿಗೆ ಸೆರಗನ್ನ ಯಾವ ರೀತಿ ಹಾಕೋಬೇಕು ಅಂದರೆ ಜಸ್ಟ್ ಈ ರೀತಿ ಹಿಂದ್ಗಡೆಯಿಂದ ತಗೊಂಡ್ಬಿಟ್ಟು ಒಂದು ಬಿಂದಿಗೆಗೆ ಒಂದು ರೌಂಡ್ ಹಾಕ್ಕೊಂಡು ಸೀರೆಯ ಸೆರಗಿನ ತುದಿ ಏನಿರುತ್ತೆ ನೋಡಿ ಅದನ್ನು ಅಮ್ಮನವ್ರಿಗೆ ಎಡಗಡೆ ಬರೋ ರೀತಿಯಾಗಿ ಬಿಟ್ಕೊಳ್ಳಿ ಅಷ್ಟೇ. ಅದಾದ ನಂತರ ಸೆಕ್ಯೂರ್ಗಾಗಿ ನೀವು ಇಲ್ಲಿ ದಾಬನ್ನು ಹಾಕ್ಕೊಳ್ಳಿ. ಅದಾದಮೇಲೆ ಅಮ್ಮನವ್ರಿಗೆ ಈ ರೀತಿಯಾಗಿ ಒಡವೆಗಳನ್ನು ಹಾಕ್ಕೊಳ್ಳಿ. ಅಲ್ಲಿಗೆ ಒಂದು ಫಿನಿಶಿಂಗು ಚೆನ್ನಾಗಿ ಬರುತ್ತೆ ಅದು ನೋಡಿ. ಇದಾದಮೇಲೆ ಈ ರೀತಿ ಕಳಶನ ಪ್ರತಿಷ್ಠಾಪನೆ ಮಾಡಿಕೊಂಡು ಅಮ್ಮನವ್ರ ಮುಖ ಪದ್ಮನ ಫಿಕ್ಸ್ ಮಾಡ್ಕೊಳ್ಳಿ. ನೋಡಿ, ನಾನು ಸಿಂಪಲ್ ಆಗಿ ಇಲ್ಲಿ ಅಮ್ಮನವ್ರಿಗೆ ಡೆಕೋರೇಷನ್ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.